ನಿನ್ನೆ ಸ್ವಲ್ಪ ಜನ ವಾಪಸ್ ಹೋಗಿದ್ದಾರೆ. ಇವತ್ತು ವೇಟಿಂಗಲ್ಲಿ ಇದ್ದಾರೆ. ಕೇಳೋದು ಇವರು ಏನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಪರ್ಮಿಷನ್ ಯಾರು ಕೊಡ್ಬೇಕಲ್ವಾ? ಇಂಥ ಕಡೆ ಹಿಂಗಿದೆ ಹೀಗಿದೆ ಅಂದ್ಬಿಟ್ಟು ಈಗ ದೂರದಿಂದ ಬಂದಿರ್ತಾರೆ, ಸಾವಿರಾರು ಕಿಲೋಮೀಟರ್ ಬಂದಿರ್ತಾರೆ. ಮಕ್ಳು ಮರಿ ಕರ್ಕೊಂಡು ಪ್ರಾಬ್ಲಮ್ ಆಗುತ್ತಲ್ಲ, ಇಂಡೋ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಸ್ಟಾಪ್ ಮಾಡ್ತಿದ್ದಾರೆ. ಯಾವ್ದೋ ರೀತಿಯ ಒಂದು ಮಾಹಿತಿ ಕೊಡ್ಬೇಕಲ್ವಾ? ಏನು ಕೊಡ್ತಾರೆ ಸರ್? 11:10 ಅಂತ ಹೇಳಿದ್ದಾರೆ. ನಾವೀಗ ಅಯೋಧ್ಯೆಗೆ ಹೋಗ್ಬೇಕು. ನಾವೀಗ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವೀಗ ನಾಗಮಂಗಲ ತಾಲೂಕಿಂದ ಬಂದಿರೋದು. ನಾವು 120-130 ಕಿಲೋಮೀಟರ್ ಬಂದಿದ್ದೀವಿ. ನಿನ್ನೆ ಬಂದು ಸುಮಾರು ಜನ ವಾಪಸ್ ಹೋಗಿದ್ದಾರೆ. ಒಂದು 10 ಜನ ಮಾತ್ರ ಹೋಗಿದ್ದಾರೆ. ಮಿಕ್ಕಿದ ರಿಟರ್ನ್ ಒಂದು 15-20 ಜನ ರಿಟರ್ನ್ ಹೋಗಿದ್ದಾರೆ. ನಾಗಮಂಗಲ ನಿನ್ನೆ ಬಂದು ವಾಪಸ್ ಆಗಿದ್ದಾರೆ. ಇವತ್ತು ನಾವು ನಾಗಮಂಗಲದಿಂದ ಬಂದಿರೋದು. 5 ಅವರ್ ಕಾಯ್ದು ಏನು ಅಂತ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಲ್ಯಾಂಡ್ ಹೊರಗಡೆ ಹೋದ ವರ್ಷ 5 ಅವರ್ ವೆಯ್ಟ್ ಮಾಡಿಸ್ತಾರೆ. ಏನು ಅಂತ ಸರಿಯಾಗಿ ಮಾಹಿತಿ ಕೊಡ್ತಾರೆ. ಅಲ್ಲಿ ಕೇಳೋ ಇಲ್ಲೇ ಹೋಗುವಂತ, ಇಲ್ಲಿ ಕೇಳೋ ಅಲ್ಲಿ ಹೋಗು ಅಂತಾರೆ. ಇವಾಗ ಬಂದಿರೋ ಸರ್ 10 ಗಂಟೆಗೆ 11:20ಕ್ಕೆ ನಮಗೆ ಫ್ಲೈಟ್ ಇರೋದು. ಈಗ ಬಂದಿದ್ದೀವಿ. 11 ಗಂಟೆ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇವರು ಬಸ್ ಮಾಡ್ಕೊಂಡವ್ರ ಫ್ಲೈಟ್ ಮಾಡ್ಕೊಂಡವ್ರ ಒಂದು ಗೊತ್ತಿಲ್ಲ. ಏನು ಬುಕಿಂಗ್ ತಗೋದಾರ ಒಂದು ಅರ್ಥ ಆಯ್ತಲ್ಲ. ಆದ್ರೆ ಜನಗಳಿಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾರೆ ಒಂದು ಗೊತ್ತಾಗ್ತಿಲ್ಲ. ಇವ್ರ ಉದ್ದೇಶ ಏನು ಇಲ್ಲ ಕನ್ಫರ್ಮ್. 11:20 ಇರೋದು ನಮ್ದು ಡಿಪಾರ್ಚರ್. 11:20 ಇರೋದಕ್ಕೆ ವೆಯ್ಟ್ ಮಾಡಿ ಅಂತಂದ್ರೆ 11 ಗಂಟೆ ವೆಯ್ಟ್ ಮಾಡ್ತೀವಿ. ಏನಾಗುತ್ತೆ ಗೊತ್ತಿಲ್ಲ ಸರ್. ಡೆಲ್ಲಿಯಿಂದ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಕನೆಕ್ಟಿಂಗ್ ಫ್ಲೈಟ್ ಬುಕ್ ಮಾಡಿಕೊಟ್ಟಿದ್ದಾರೆ ಅವರು. ಅಲ್ಲಿ ನೋಡಿದ್ರೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಡೆಲ್ಲಿಯಿಂದ ನಾಸಿಕ್ಗೆ ಫ್ಲೈಟ್ ಮಾಡಿಕೊಟ್ರು. ಅಲ್ಲಿಂದ ಬೆಂಗಳೂರಿಗೆ ಮಾಡಿಕೊಟ್ರು. ಬೆಂಗಳೂರಿಂದ ಮತ್ತೆ ನಾವು ಟ್ಯಾಕ್ಸಿ ಮಾಡ್ಕೊಂಡು ಶಿವಮೊಗ್ಗ ಹೋಗಿದ್ದೀವಿ. ಅದೇನು ನಾವು ಕೇಳ್ತಿಲ್ಲ. 5 ದಿನ ಆಯ್ತು. 5 ದಿನದಿಂದ ನಮಗೆ ಏನು ಲಗೇಜ್ಗಳು ಸಿಗ್ತಿಲ್ಲ. 5 ದಿನ ಆಯ್ತು. ಹಾಕ್ತೀನಿ ಬಂದಿದೆ, ಶಿವಮೊಗ್ಗ ಹಾಕ್ತೀನಿ, ಬೆಂಗಳೂರಿಂದ ಬಂದಿದೆ, ಬೆಂಗಳೂರಿಗೆ ಬಂದಿದೆ, ಡೆಲ್ಲಿಯಿಂದ ಅಂತ ಹೇಳಿದ್ರು. ಈಗ ಇಲ್ಲಿ ಬಂದು ಕೇಳಿದ್ರೆ ಡೆಲ್ಲಿಯಲ್ಲೇ ಇದೆ, ಬೆಂಗಳೂರಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಈಗ ಅಲ್ಲಿಂದ ನಾವು 2 ದಿನ ಆಯ್ತು ಬಂದು ಇಲ್ಲೇ ನಿಂತಿದ್ದೀವಿ. ಬಂದ್ರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ನೆಟ್ಟಗವರು. ಈಗ ನೋಡಿದ್ರೆ ಇಲ್ಲ ಬೆಂಗಳೂರಿಗೆ ಬಂದಿಲ್ಲ, ಡೆಲ್ಲಿಯಲ್ಲೇ ಇದೆ ನಿಮ್ಮ ಪಾರ್ಸಲ್ ಅಂತ ಹೇಳ್ತಾರೆ. ನಿನ್ನೆ ಸ್ವಲ್ಪ ಜನ ವಾಪಸ್ ಹೋಗಿದ್ದಾರೆ. ಇವತ್ತು ವೇಟಿಂಗಲ್ಲಿ ಇದ್ದಾರೆ. ಕೇಳೋದು ಇವರು ಏನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಪರ್ಮಿಷನ್ ಯಾರು ಕೊಡ್ಬೇಕಲ್ವಾ? ಇಂಥ ಕಡೆ ಹಿಂಗಿದೆ ಹೀಗಿದೆ ಅಂದ್ಬಿಟ್ಟು ಈಗ ದೂರದಿಂದ ಬಂದಿರ್ತಾರೆ, ಸಾವಿರಾರು ಕಿಲೋಮೀಟರ್ ಬಂದಿರ್ತಾರೆ. ಮಕ್ಳು ಮರಿ ಕರ್ಕೊಂಡು ಪ್ರಾಬ್ಲಮ್ ಆಗುತ್ತಲ್ಲ, ಇಂಡೋ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಸ್ಟಾಪ್ ಮಾಡ್ತಿದ್ದಾರೆ. ಯಾವ್ದೋ ರೀತಿಯ ಒಂದು ಮಾಹಿತಿ ಕೊಡ್ಬೇಕಲ್ವಾ? ಏನು ಕೊಡ್ತಾರೆ ಸರ್? 11:10 ಅಂತ ಹೇಳಿದ್ದಾರೆ. ನಾವೀಗ ಅಯೋಧ್ಯೆಗೆ ಹೋಗ್ಬೇಕು. ನಾವೀಗ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವೀಗ ನಾಗಮಂಗಲ ತಾಲೂಕಿಂದ ಬಂದಿರೋದು. ನಾವು 120-130 ಕಿಲೋಮೀಟರ್ ಬಂದಿದ್ದೀವಿ. ನಿನ್ನೆ ಬಂದು ಸುಮಾರು ಜನ ವಾಪಸ್ ಹೋಗಿದ್ದಾರೆ. ಒಂದು 10 ಜನ ಮಾತ್ರ ಹೋಗಿದ್ದಾರೆ. ಮಿಕ್ಕಿದ ರಿಟರ್ನ್ ಒಂದು 15-20 ಜನ ರಿಟರ್ನ್ ಹೋಗಿದ್ದಾರೆ. ನಾಗಮಂಗಲ ನಿನ್ನೆ ಬಂದು ವಾಪಸ್ ಆಗಿದ್ದಾರೆ. ಇವತ್ತು ನಾವು ನಾಗಮಂಗಲದಿಂದ ಬಂದಿರೋದು. 5 ಅವರ್ ಕಾಯ್ದು ಏನು ಅಂತ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಲ್ಯಾಂಡ್ ಹೊರಗಡೆ ಹೋದ ವರ್ಷ 5 ಅವರ್ ವೆಯ್ಟ್ ಮಾಡಿಸ್ತಾರೆ. ಏನು ಅಂತ ಸರಿಯಾಗಿ ಮಾಹಿತಿ ಕೊಡ್ತಾರೆ. ಅಲ್ಲಿ ಕೇಳೋ ಇಲ್ಲೇ ಹೋಗುವಂತ, ಇಲ್ಲಿ ಕೇಳೋ ಅಲ್ಲಿ ಹೋಗು ಅಂತಾರೆ. ಇವಾಗ ಬಂದಿರೋ ಸರ್ 10 ಗಂಟೆಗೆ 11:20ಕ್ಕೆ ನಮಗೆ ಫ್ಲೈಟ್ ಇರೋದು. ಈಗ ಬಂದಿದ್ದೀವಿ. 11 ಗಂಟೆ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇವರು ಬಸ್ ಮಾಡ್ಕೊಂಡವ್ರ ಫ್ಲೈಟ್ ಮಾಡ್ಕೊಂಡವ್ರ ಒಂದು ಗೊತ್ತಿಲ್ಲ. ಏನು ಬುಕಿಂಗ್ ತಗೋದಾರ ಒಂದು ಅರ್ಥ ಆಯ್ತಲ್ಲ. ಆದ್ರೆ ಜನಗಳಿಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾರೆ ಒಂದು ಗೊತ್ತಾಗ್ತಿಲ್ಲ. ಇವ್ರ ಉದ್ದೇಶ ಏನು ಇಲ್ಲ ಕನ್ಫರ್ಮ್. 11:20 ಇರೋದು ನಮ್ದು ಡಿಪಾರ್ಚರ್. 11:20 ಇರೋದಕ್ಕೆ ವೆಯ್ಟ್ ಮಾಡಿ ಅಂತಂದ್ರೆ 11 ಗಂಟೆ ವೆಯ್ಟ್ ಮಾಡ್ತೀವಿ. ಏನಾಗುತ್ತೆ ಗೊತ್ತಿಲ್ಲ ಸರ್. ಡೆಲ್ಲಿಯಿಂದ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಕನೆಕ್ಟಿಂಗ್ ಫ್ಲೈಟ್ ಬುಕ್ ಮಾಡಿಕೊಟ್ಟಿದ್ದಾರೆ ಅವರು. ಅಲ್ಲಿ ನೋಡಿದ್ರೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಡೆಲ್ಲಿಯಿಂದ ನಾಸಿಕ್ಗೆ ಫ್ಲೈಟ್ ಮಾಡಿಕೊಟ್ರು. ಅಲ್ಲಿಂದ ಬೆಂಗಳೂರಿಗೆ ಮಾಡಿಕೊಟ್ರು. ಬೆಂಗಳೂರಿಂದ ಮತ್ತೆ ನಾವು ಟ್ಯಾಕ್ಸಿ ಮಾಡ್ಕೊಂಡು ಶಿವಮೊಗ್ಗ ಹೋಗಿದ್ದೀವಿ. ಅದೇನು ನಾವು ಕೇಳ್ತಿಲ್ಲ. 5 ದಿನ ಆಯ್ತು. 5 ದಿನದಿಂದ ನಮಗೆ ಏನು ಲಗೇಜ್ಗಳು ಸಿಗ್ತಿಲ್ಲ. 5 ದಿನ ಆಯ್ತು. ಹಾಕ್ತೀನಿ ಬಂದಿದೆ, ಶಿವಮೊಗ್ಗ ಹಾಕ್ತೀನಿ, ಬೆಂಗಳೂರಿಂದ ಬಂದಿದೆ, ಬೆಂಗಳೂರಿಗೆ ಬಂದಿದೆ, ಡೆಲ್ಲಿಯಿಂದ ಅಂತ ಹೇಳಿದ್ರು. ಈಗ ಇಲ್ಲಿ ಬಂದು ಕೇಳಿದ್ರೆ ಡೆಲ್ಲಿಯಲ್ಲೇ ಇದೆ, ಬೆಂಗಳೂರಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಈಗ ಅಲ್ಲಿಂದ ನಾವು 2 ದಿನ ಆಯ್ತು ಬಂದು ಇಲ್ಲೇ ನಿಂತಿದ್ದೀವಿ. ಬಂದ್ರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ನೆಟ್ಟಗವರು. ಈಗ ನೋಡಿದ್ರೆ ಇಲ್ಲ ಬೆಂಗಳೂರಿಗೆ ಬಂದಿಲ್ಲ, ಡೆಲ್ಲಿಯಲ್ಲೇ ಇದೆ ನಿಮ್ಮ ಪಾರ್ಸಲ್ ಅಂತ ಹೇಳ್ತಾರೆ. ನಿನ್ನೆ ಸ್ವಲ್ಪ ಜನ ವಾಪಸ್ ಹೋಗಿದ್ದಾರೆ. ಇವತ್ತು ವೇಟಿಂಗಲ್ಲಿ ಇದ್ದಾರೆ. ಕೇಳೋದು ಇವರು ಏನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಪರ್ಮಿಷನ್ ಯಾರು ಕೊಡ್ಬೇಕಲ್ವಾ? ಇಂಥ ಕಡೆ ಹಿಂಗಿದೆ ಹೀಗಿದೆ ಅಂದ್ಬಿಟ್ಟು ಈಗ ದೂರದಿಂದ ಬಂದಿರ್ತಾರೆ, ಸಾವಿರಾರು ಕಿಲೋಮೀಟರ್ ಬಂದಿರ್ತಾರೆ. ಮಕ್ಳು ಮರಿ ಕರ್ಕೊಂಡು ಪ್ರಾಬ್ಲಮ್ ಆಗುತ್ತಲ್ಲ, ಇಂಡೋ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಸ್ಟಾಪ್ ಮಾಡ್ತಿದ್ದಾರೆ. ಯಾವ್ದೋ ರೀತಿಯ ಒಂದು ಮಾಹಿತಿ ಕೊಡ್ಬೇಕಲ್ವಾ? ಏನು ಕೊಡ್ತಾರೆ ಸರ್? 11:10 ಅಂತ ಹೇಳಿದ್ದಾರೆ. ನಾವೀಗ ಅಯೋಧ್ಯೆಗೆ ಹೋಗ್ಬೇಕು. ನಾವೀಗ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವೀಗ ನಾಗಮಂಗಲ ತಾಲೂಕಿಂದ ಬಂದಿರೋದು. ನಾವು 120-130 ಕಿಲೋಮೀಟರ್ ಬಂದಿದ್ದೀವಿ. ನಿನ್ನೆ ಬಂದು ಸುಮಾರು ಜನ ವಾಪಸ್ ಹೋಗಿದ್ದಾರೆ. ಒಂದು 10 ಜನ ಮಾತ್ರ ಹೋಗಿದ್ದಾರೆ. ಮಿಕ್ಕಿದ ರಿಟರ್ನ್ ಒಂದು 15-20 ಜನ ರಿಟರ್ನ್ ಹೋಗಿದ್ದಾರೆ. ನಾಗಮಂಗಲ ನಿನ್ನೆ ಬಂದು ವಾಪಸ್ ಆಗಿದ್ದಾರೆ. ಇವತ್ತು ನಾವು ನಾಗಮಂಗಲದಿಂದ ಬಂದಿರೋದು. 5 ಅವರ್ ಕಾಯ್ದು ಏನು ಅಂತ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಲ್ಯಾಂಡ್ ಹೊರಗಡೆ ಹೋದ ವರ್ಷ 5 ಅವರ್ ವೆಯ್ಟ್ ಮಾಡಿಸ್ತಾರೆ. ಏನು ಅಂತ ಸರಿಯಾಗಿ ಮಾಹಿತಿ ಕೊಡ್ತಾರೆ. ಅಲ್ಲಿ ಕೇಳೋ ಇಲ್ಲೇ ಹೋಗುವಂತ, ಇಲ್ಲಿ ಕೇಳೋ ಅಲ್ಲಿ ಹೋಗು ಅಂತಾರೆ. ಇವಾಗ ಬಂದಿರೋ ಸರ್ 10 ಗಂಟೆಗೆ 11:20ಕ್ಕೆ ನಮಗೆ ಫ್ಲೈಟ್ ಇರೋದು. ಈಗ ಬಂದಿದ್ದೀವಿ. 11 ಗಂಟೆ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇವರು ಬಸ್ ಮಾಡ್ಕೊಂಡವ್ರ ಫ್ಲೈಟ್ ಮಾಡ್ಕೊಂಡವ್ರ ಒಂದು ಗೊತ್ತಿಲ್ಲ. ಏನು ಬುಕಿಂಗ್ ತಗೋದಾರ ಒಂದು ಅರ್ಥ ಆಯ್ತಲ್ಲ. ಆದ್ರೆ ಜನಗಳಿಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾರೆ ಒಂದು ಗೊತ್ತಾಗ್ತಿಲ್ಲ. ಇವ್ರ ಉದ್ದೇಶ ಏನು
ಇಲ್ಲ ಕನ್ಫರ್ಮ್ 11:20 ಇರೋದು ನಮ್ಮದು ಡಿಪಾರ್ಚರ್. 11:20 ವೆಯ್ಟ್ ಮಾಡಿ ಅಂತಂದ್ರೆ 11 ಗಂಟೆ ವೆಯ್ಟ್ ಮಾಡ್ತೀವಿ. ಏನಾಗುತ್ತೋ ಗೊತ್ತಿಲ್ಲ ಸರ್. ಡೆಲ್ಲಿಯಿಂದ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಕನೆಕ್ಟಿಂಗ್ ಫ್ಲೈಟ್ ಬುಕ್ ಮಾಡಿಕೊಟ್ಟಿರೋರು. ಅಲ್ಲಿ ನೋಡಿದ್ರೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಡೆಲ್ಲಿಯಿಂದ ನಾಸಿಕ್ಗೆ ಫ್ಲೈಟ್ ಮಾಡಿಕೊಟ್ರು. ಅಲ್ಲಿಂದ ಬೆಂಗಳೂರಿಗೆ ಮಾಡಿಕೊಟ್ರು. ಬೆಂಗಳೂರಿಂದ ಮತ್ತೆ ನಾವು ಟ್ಯಾಕ್ಸಿ ಮಾಡ್ಕೊಂಡು ಶಿವಮೊಗ್ಗ ಹೋಗಿದ್ದೀವಿ. ಅದೇನು ನಾವು ಕೇಳ್ತಿಲ್ಲ. 5 ದಿನ ಆಯಿತು. 5 ದಿನದಿಂದ ನಮಗೆ ಏನು ಲಗೇಜ್ಗಳು ಸಿಗ್ತಿಲ್ಲ. 5 ದಿನ ಆಯಿತು. ಹಾಕ್ತೀನಿ, ಬಂದಿದೆ, ಶಿವಮೊಗ್ಗ ಹಾಕ್ತೀನಿ, ಬೆಂಗಳೂರಿಂದ ಬಂದಿದೆ, ಬೆಂಗಳೂರಿಗೆ ಬಂದಿದೆ, ಡೆಲ್ಲಿಯಿಂದ ಅಂತ ಹೇಳಿದ್ರು. ಈಗ ಇಲ್ಲಿ ಬಂದು ಕೇಳಿದ್ರೆ ಡೆಲ್ಲಿಯಲ್ಲೇ ಇದೆ, ಬೆಂಗಳೂರಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಈಗ ಅಲ್ಲಿಂದ ನಾವು 2 ದಿನ ಆಯಿತು ಬಂದು ಇಲ್ಲೇ ನಿಂತಿದ್ದೀವಿ. ಬಂದ್ರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ನೆಟ್ಟಗವರು. ಈಗ ನೋಡಿದ್ರೆ ಇಲ್ಲ, ಬೆಂಗಳೂರಿಗೆ ಬಂದಿಲ್ಲ, ಡೆಲ್ಲಿಯಲ್ಲೇ ಇದೆ ನಿಮ್ಮ ಪಾರ್ಸಲ್ ಅಂತ ಹೇಳ್ತಾರೆ. ನಿನ್ನೆ ಸ್ವಲ್ಪ ಜನ ವಾಪಸ್ ಹೋಗಿದ್ದಾರೆ. ಇವತ್ತು ವೇಟಿಂಗಲ್ಲಿ ಇದ್ದಾರೆ. ಕೇಳೋದು ಇವರು ಏನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಪರ್ಮಿಷನ್ ಯಾರು ಕೊಡ್ಬೇಕಲ್ವಾ? ಇಂಥ ಕಡೆ ಹಿಂಗಿದೆ ಹೀಗಿದೆ ಅಂದ್ಬಿಟ್ಟು ಈಗ ದೂರದಿಂದ ಬಂದಿರ್ತಾರೆ, 1000 ಕಿಲೋಮೀಟರ್ ಬಂದಿರ್ತಾರೆ. ಮಕ್ಳು ಮರಿ ಕರ್ಕೊಂಡು ಪ್ರಾಬ್ಲಮ್ ಆಗುತ್ತಲ್ಲ, ಇಂಡೋ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಸ್ಟಾಪ್ ಮಾಡ್ತಿದ್ದಾರೆ. ಸರಿ, ಯಾವುದೋ ರೀತಿಯಲ್ಲಿ ಒಂದು ಮಾಹಿತಿ ಕೊಡ್ಬೇಕಲ್ವಾ? ಏನು ಕೊಡ್ತಾರೆ ಸರ್? 11:10 ಅಂತ ಹೇಳಿದ್ದಾರೆ. ನಾವೀಗ ಅಯೋಧ್ಯೆಗೆ ಹೋಗ್ಬೇಕು. ನಾವೀಗ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವೀಗ ನಾಗಮಂಗಲ ತಾಲೂಕಿಂದ ಬಂದಿರೋದು. ನಾವು 120-130 ಕಿಲೋಮೀಟರ್ ಬಂದಿದ್ದೀವಿ. ನಿನ್ನೆ ಬಂದು ಸುಮಾರು ಜನ ವಾಪಸ್ ಹೋಗಿದ್ದಾರೆ. ಒಂದು 10 ಜನ ಮಾತ್ರ ಹೋಗಿದ್ದಾರೆ. ಮಿಕ್ಕಿದ ರಿಟರ್ನ್ ಒಂದು 15-20 ಜನ ರಿಟರ್ನ್ ಹೋಗಿದ್ದಾರೆ. ನಾಗಮಂಗಲ ನಿನ್ನೆ ಬಂದು ವಾಪಸ್ ಆಗಿದ್ದಾರೆ. ಇವತ್ತು ನಾವು ನಾಗಮಂಗಲದಿಂದ ಬಂದಿರೋದು. 5 ಅವರ್ ಕಾಯ್ದು ಏನು ಅಂತ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಅಲ್ಲಿ ಹೊರಗಡೆ ಹೋದಷ್ಟು 5 ಅವರ್ ವೆಯ್ಟ್ ಮಾಡಿಸ್ತಾರೆ. ಏನು ಅಂತ ಸರಿಯಾಗಿ ಮಾಹಿತಿ ಕೊಡ್ತಾರೆ. ಅಲ್ಲಿ ಕೇಳೋ ಇಲ್ಲೇ ಹೋಗುವಂತ, ಇಲ್ಲಿ ಕೇಳೋ ಅಲ್ಲಿ ಹೋಗು ಅಂತಾರೆ. ಇವಾಗ ಬಂದಿರೋ ಸರ್ 10 ಗಂಟೆಗೆ. 11:20 ನಮಗೆ ಫ್ಲೈಟ್ ಇರೋದು. ಈಗ ಬಂದಿದ್ದೀವಿ. 11 ಗಂಟೆ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇವರು ಬಸ್ ಮಾಡ್ಕೊಂಡವ್ರ ಫ್ಲೈಟ್ ಮಾಡ್ಕೊಂಡವ್ರ ಒಂದು ಗೊತ್ತಿಲ್ಲ. ಏನು ಬುಕಿಂಗ್ ತಗೋದಾರ ಒಂದು ಅರ್ಥ ಆಯ್ತಲ್ಲ. ಆದ್ರೆ ಜನಗಳಿಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾರೆ ಒಂದು ಗೊತ್ತಾಗ್ತಿಲ್ಲ. ಇವ್ರ ಉದ್ದೇಶ ಏನು? ಇಲ್ಲ ಕನ್ಫರ್ಮ್ 11:20 ಇರೋದು ನಮ್ಮದು ಡಿಪಾರ್ಚರ್. 11:20 ವೆಯ್ಟ್ ಮಾಡಿ ಅಂತಂದ್ರೆ 11 ಗಂಟೆ ವೆಯ್ಟ್ ಮಾಡ್ತೀವಿ. ಏನಾಗುತ್ತೋ ಗೊತ್ತಿಲ್ಲ ಸರ್. ಡೆಲ್ಲಿಯಿಂದ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಕನೆಕ್ಟಿಂಗ್ ಫ್ಲೈಟ್ ಬುಕ್ ಮಾಡಿಕೊಟ್ಟಿರೋರು. ಅಲ್ಲಿ ನೋಡಿದ್ರೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಡೆಲ್ಲಿಯಿಂದ ನಾಸಿಕ್ಗೆ ಫ್ಲೈಟ್ ಮಾಡಿಕೊಟ್ರು. ಅಲ್ಲಿಂದ ಬೆಂಗಳೂರಿಗೆ ಮಾಡಿಕೊಟ್ರು. ಬೆಂಗಳೂರಿಂದ ಮತ್ತೆ ನಾವು ಟ್ಯಾಕ್ಸಿ ಮಾಡ್ಕೊಂಡು ಶಿವಮೊಗ್ಗ ಹೋಗಿದ್ದೀವಿ. ಅದೇನು ನಾವು ಕೇಳ್ತಿಲ್ಲ. 5 ದಿನ ಆಯಿತು. 5 ದಿನದಿಂದ ನಮಗೆ ಏನು ಲಗೇಜ್ಗಳು ಸಿಗ್ತಿಲ್ಲ. 5 ದಿನ ಆಯಿತು. ಹಾಕ್ತೀನಿ, ಬಂದಿದೆ, ಶಿವಮೊಗ್ಗ ಹಾಕ್ತೀನಿ, ಬೆಂಗಳೂರಿಂದ ಬಂದಿದೆ, ಬೆಂಗಳೂರಿಗೆ ಬಂದಿದೆ, ಡೆಲ್ಲಿಯಿಂದ ಅಂತ ಹೇಳಿದ್ರು. ಈಗ ಇಲ್ಲಿ ಬಂದು ಕೇಳಿದ್ರೆ ಡೆಲ್ಲಿಯಲ್ಲೇ ಇದೆ, ಬೆಂಗಳೂರಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಈಗ ಅಲ್ಲಿಂದ ನಾವು 2 ದಿನ ಆಯಿತು ಬಂದು ಇಲ್ಲೇ ನಿಂತಿದ್ದೀವಿ. ಬಂದ್ರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ನೆಟ್ಟಗವರು. ಈಗ ನೋಡಿದ್ರೆ ಇಲ್ಲ, ಬೆಂಗಳೂರಿಗೆ ಬಂದಿಲ್ಲ, ಡೆಲ್ಲಿಯಲ್ಲೇ ಇದೆ ನಿಮ್ಮ ಪಾರ್ಸಲ್ ಅಂತ ಹೇಳ್ತಾರೆ. ನಿನ್ನೆ ಸ್ವಲ್ಪ ಜನ ವಾಪಸ್ ಹೋಗಿದ್ದಾರೆ. ಇವತ್ತು ವೇಟಿಂಗಲ್ಲಿ ಇದ್ದಾರೆ. ಕೇಳೋದು ಇವರು ಏನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಪರ್ಮಿಷನ್ ಯಾರು ಕೊಡ್ಬೇಕಲ್ವಾ? ಇಂಥ ಕಡೆ ಹಿಂಗಿದೆ ಹೀಗಿದೆ ಅಂದ್ಬಿಟ್ಟು ಈಗ ದೂರದಿಂದ ಬಂದಿರ್ತಾರೆ. 1000 ಕಿಲೋಮೀಟರ್ ಬಂದಿರ್ತಾರೆ. ಮಕ್ಳು ಮರಿ ಕರ್ಕೊಂಡು ಪ್ರಾಬ್ಲಮ್ ಆಗುತ್ತಲ್ಲ, ಇಂಡೋ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಸ್ಟಾಪ್ ಮಾಡ್ತಿದ್ದಾರೆ. ಸರಿ, ಯಾವುದೋ ರೀತಿಯಲ್ಲಿ ಒಂದು ಮಾಹಿತಿ ಕೊಡ್ಬೇಕಲ್ವಾ? ಏನು ಕೊಡ್ತಾರೆ ಸರ್? 11:10 ಅಂತ ಹೇಳಿದ್ದಾರೆ. ನಾವೀಗ ಅಯೋಧ್ಯೆಗೆ ಹೋಗ್ಬೇಕು. ನಾವೀಗ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವೀಗ ನಾಗಮಂಗಲ ತಾಲೂಕಿಂದ ಬಂದಿರೋದು. ನಾವು 120-130 ಕಿಲೋಮೀಟರ್ ಬಂದಿದ್ದೀವಿ. ನಿನ್ನೆ ಬಂದು ಸುಮಾರು ಜನ ವಾಪಸ್ ಹೋಗಿದ್ದಾರೆ. ಒಂದು 10 ಜನ ಮಾತ್ರ ಹೋಗಿದ್ದಾರೆ. ಮಿಕ್ಕಿದ ರಿಟರ್ನ್ ಒಂದು 15-20 ಜನ ರಿಟರ್ನ್ ಹೋಗಿದ್ದಾರೆ. ನಾಗಮಂಗಲ ನಿನ್ನೆ ಬಂದು ವಾಪಸ್ ಆಗಿದ್ದಾರೆ. ಇವತ್ತು ನಾವು ನಾಗಮಂಗಲದಿಂದ ಬಂದಿರೋದು. 5 ಅವರ್ ಕಾಯ್ದು ಏನು ಅಂತ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಅಲ್ಲಿ ಹೊರಗಡೆ ಹೋದಷ್ಟು 5 ಅವರ್ ವೆಯ್ಟ್ ಮಾಡಿಸ್ತಾರೆ. ಏನು ಅಂತ ಸರಿಯಾಗಿ ಮಾಹಿತಿ ಕೊಡ್ತಾರೆ. ಅಲ್ಲಿ ಕೇಳೋ ಇಲ್ಲೇ ಹೋಗುವಂತ, ಇಲ್ಲಿ ಕೇಳೋ ಅಲ್ಲಿ ಹೋಗು ಅಂತಾರೆ.